ರಿಜೆಕ್ಟ್ ಆಗಿದೆ ಸರ್. ಅದಕ್ಕೆ ಹೇಳಿದಾವೆ ಸರ್ ಹೊಸಯ ಒಂದು ಪ್ರಶ್ನೆ ಬರೋದಿಲ್ಲ. ಸುದ್ದಿ ಇದೆಯಾ? ಚೆಕ್ ಕೊಟ್ಟಿದ್ದ ಮೇಲೆ ಹೇಗೆ ರಿಜೆಕ್ಟ್ ಆಗುತ್ತೆ? ನಿಮ್ಮ ಪೇಮೆಂಟ್ ಎಲ್ಲ ಅಪ್ರೂವ್ ಆಗಿತ್ತಲ್ಲ ಈ ಸರ್ ಇದು ಡಿಬಿಟಿ ಇದೆ ಸರ್. ಸಬ್ಮಿಷನ್ ಚೆಕ್ ಕೊಟ್ಟಿದ್ದು ನಿಜ ಇದೆ ಸರ್. ಪಾಲಿಕೆ ತಾಲೂಕು ಪಂಚಾಯತ್ ಆತ್ಮಹತ್ಯೆ ಪರಿಹಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಆಯ್ತಾ. ಇವರಿಗೆ ಇಲ್ಲಿವರೆಗೆ ಖಾತೆ ಹಣ ಜಮಾ ಆಗಿಲ್ಲ. ನಾನು ಹೋದ ಸಲನೂ ನಿಮ್ಮ ಗಮನಕ್ಕೆ ತಂದಿದ್ದೆ. ನಾನು ನಿಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿಗೂ ಮಾತಾಡಿದ್ದೆ. ಯಾರು ಇದಲ್ಲ ರಶ್ಮಿ ನೀವು ಅರ್ಥ ಮಾಡ್ಕೊಂಡಿಲ್ಲ. ಹೇಳಿದ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಮ್ಮ ಅಲ್ಲ, ಯಾವಾಗ ಆಗಿರ್ಬೋದು, ನವೆಂಬರ್ ಆಗಿರ್ಬೋದು, ಯಾವಾಗ ಆಗಿರ್ಬೋದು. ಚೆಕ್ ನಾವು ಯಾವತ್ತು ಕೊಟ್ಟಿದ್ದೇವೆ? 29th July 2024 ನಾನೇ ಕೊಟ್ಟಿದ್ದೇನೆ. ಇದು ಒಂದ್ಸಲ ಹೇಳಿದ್ದೇನೆ, ನಿಮ್ಮ ಗಮನಕ್ಕೂ ಮತ್ತೆ ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೇನೆ. ಗೊತ್ತಾಯ್ತಾ? ಇವರಿಗೆ ಯಾಕೆ ದುಡ್ಡು ಮುಟ್ಟಿಲ್ಲ? ಕ್ರಮೇಣವಾಗಿ ಡಿಬಿಟಿ ಮೂಲಕ ಪೇಮೆಂಟ್ ಆಗ್ತಾ ಇದೆ. ಇಂಥವರು ಒಂದು ಬಾಲ್ಕಿ ಒಂದು ಕೇಸ್, ಉಳಿದಂತ 5 ಕೇಸಸ್ ಸರ್. ಜಾಸ್ತಿ ಇದೆ. ಎಷ್ಟು ಒಂದು ಬಣ್ಣ ಸುಟ್ಟಿದೆ ಸರ್. ನಿಮ್ಮ ಕಮಿಟಿಯಲ್ಲಿ ಅಪ್ರೂವ್ ಆಗಿದೆ. AC ಕಮಿಟಿಯಲ್ಲಿ ಅಪ್ರೂವ್ ಆಗಿ ನಿಮ್ಗೆ ಅವ್ರಿಗೆ ದುಡ್ಡು ಬರಬೇಕು ಅಂತ ನಾವು ಚೆಕ್ ವಿತರಣೆ ಮಾಡಿದ್ದೇವೆ. ದುಡ್ಡು ಅವ್ರ ಖಾತೆಯಲ್ಲಿ ಜಮಾ ಆಗ್ತಾ ಇಲ್ಲ. ಅದೇ ಸರ್, ಅಂದ್ರೆ ತಾವು ಇಶ್ಯೂ ಆದ್ಮೇಲೆ ಸರ್ ಅದು ಆಕ್ಚುಲಿ ಡೆಬಿಟ್ ಮೂಲಕ ಪೇಮೆಂಟ್ ಆಗಬೇಕಾಗಿತ್ತು ಸರ್. ಅಲ್ಲಿ DSSP ನೆಟ್ಟೆ ರೋಗ ಬಂದಿತ್ತು ಸರ್. ಈಗ ಸೆಪ್ಟೆಂಬರ್ ಅಲ್ಲಿ ನಮ್ಗೇನು 2 ಸಾರಿ ಮಳೆ ಆಯ್ತು ಸರ್. ಮಳೆ ನಿಂತ ಮೇಲೆ ಬಿಸಿಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು 10% ಲಾಸ್ ಆಯ್ತು ಸರ್. ಅದನ್ನು ವರದಿ ಮಾಡಿದೀವಿ ಸರ್ ನಾವು ಈಗಾಗಲೇ. ಈಗ ಈಗೇನು ಬೆಳೆ ಇದೆ ಅದು ಕಾಯಿ ಕಟ್ಟೋ ಹಂತದಲ್ಲಿದೆ ಸರ್. ಈಗ ಚೆನ್ನಾಗಿದೆ ಸರ್. ಈಗ ಮಂಜು ಫ್ರಾಸ್ಟ್ ಇಂಜುರಿ ಆಗಿ ಏನು ಹೂ ಉದುರ್ತಾ ಇದಾವೆ ಸರ್, ಅದಕ್ಕೆ ಪ್ಲಾನ್ ಫಿಕ್ಸ್ ಅಂತ ನಾವು ರೆಕಮೆಂಡ್ ಮಾಡ್ತಾ ಇದೀವಿ ಸರ್. ಈಗ KVK ಕಡೆಯಿಂದ ARS ಕೇಂದ್ರ ಕಡೆಯಿಂದ ರೈತರಿಗೆಲ್ಲ ಜಾಗೃತಿ ಮೂಡಿಸಿ. ಈಗೇನು ಹನಿ ನೀರಾವರಿ ಯೋಜನೆಗೆ ಏನೋ ದುಡ್ಡು ಕೊಡ್ತಾ ಇಲ್ಲಲ್ಲ ಸರ್. ಸ್ಪ್ರಿಂಕ್ಲರ್ ಏನು ಕೊಡ್ತಾ ಇಲ್ಲ ಸರ್. ಈಗ ಹನಿ ನೀರಾವರಿ ಈಗ ಕಬ್ಬು ಏನ್ ಬೆಳಿತಾರೆ, ಈಗ ಕಟಾವ್ ನಡೆದಿದೆ ಸರ್. ಈಗ ಕಬ್ಬಿಂದು ಹೊಲ ಖಾಲಿ ಆದ್ಮೇಲೆ ನಾವು ಡ್ರಿಪ್ ಇರಿಗೇಷನ್ ಅಳವಡಿಸಿ ಕೊಟ್ರೆ ಬಹಳಷ್ಟು ನೀರು ಸೇವ್ ಆಗ್ತದೆ ಸರ್. ಮಾಡಿ ಅದು ಸ್ವಲ್ಪ ವಾಟರ್ ಫುಡ್ಡಿಂಗ್ ಮೇಲೆ ಜಾಗೃತಿ ಮೂಡಿಸಿ ಮಾಡಿ ಪ್ರಯತ್ನ ಮಾಡಿದ್ದೀವಿ ಸರ್. ತೊಗರಿ ಅಪೂರ್ವವಾಗಿ ನಿಮ್ಗೆ ಅವರಿಗೆ ದುಡ್ಡು ಬರಬೇಕು ಅಂತ ನಾವು ಚೆಕ್ ವಿತರಣೆ ಮಾಡಿದ್ದೇವೆ. ದುಡ್ಡು ಅವ್ರ ಖಾತೆಯಲ್ಲಿ ಜಮಾ ಆಗ್ತಾ ಇಲ್ಲ. ಅದೇ ಸರ್, ಅಂದ್ರೆ ತಾವು ಇಶ್ಯೂ ಆದ್ಮೇಲೆ ಸರ್ ಅದು ಆಕ್ಚುಲಿ ಡೆಬಿಟ್ ಮೂಲಕ ಲೆಟರ್ ಬಂದಿದೆ. ಐ ಥಿಂಕ್ 10 days ಆಕ್ಷನ್ ನಮಗೆ ಕಳಿಸಿ ನಾವು DC ಮತ್ತು JD ಬರ್ತೀವಿ ಸರ್. ಆ ಮಂದಿ ಕಾಟಕ ಮಂದಿ ಮುಖ ತೋರಿಸೋ ಬಿಟ್ಟು ಇವ ಆತ್ಮಹತ್ಯೆ ಮಾಡ್ಕೊತಾನೆ. ಫೈನಾನ್ಸ್ ಒಳಗೆ ಸಾಲ ತಗೊಂಡಿರ್ತಾನೆ. ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಡೈರೆಕ್ಷನ್ ಕೊಡಬೇಕು. ಆ ಟೈಮ್ ನಮ್ಮ ಪರಿಸ್ಥಿತಿ ಹೆಂಗತ್ತಂದ್ರೆ ಸರ್, ನಾವು AC ಒಂದೇಕ್ಕಿಂತ ಚೆಕ್ ಕೊಟ್ಟಿದ್ದು ಎಷ್ಟು ಪೆಂಡಿಂಗ್ ಇದೆ? ಚೆಕ್ ಕೊಟ್ಟು ಜಮಾ ಆಗದೇ ಇರೋದು ಹೋಗಿದೆ ಸರ್. ಅಲ್ಲಿಂದ ರಿಜೆಕ್ಟ್ ಆಗಿದೆ. ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಿ. ರಮೇಶ್, ಜೆಸ್ಕಾಂ ಇಂದ ನಮ್ಮ ಜಿಲ್ಲೆಯಲ್ಲಿ 300 ಮೆಗಾವಾಟ್ಗಿಂತ ಜಾಸ್ತಿ ಸೋಲಾರ್ ಉತ್ಪಾದನೆ ಮಾಡ್ತೀವಿ ನಾವು. ನಮ್ಮ ರೈತರಿಗೆ ರಾತ್ರಿ ಕೊಡ್ತೀವಿ ಅಂದ್ರೆ ಚಳಿ ಚಾಲು ಆಗುತ್ತೆ ಸರ್. ಒಂದ್ಸಲ ವಿಚಾರ ಮಾಡಿ ಸಾಕಷ್ಟು ನೀವು ಒಂದೆಲ್ಲರಿಗೆ ಆದೇಶ ಕೊಡಬೇಕು. 7 ಗಂಟೆ ಕಂಪಲ್ಸರಿ ಪವರ್ ಸಪ್ಲೈ ಕೊಡಬೇಕು. ಹೇಳ್ಬಿಡಿ. ಧನ್ಯವಾದ ಸರ್. ಇದು ಅಪ್ಲೈ ಮಾಡೋದ್ರಿಂದ